ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ 2018ರಲ್ಲಿ ನಡೆದಂಥ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಪತ್ರಿಕೆಯಲ್ಲಿ ನಿರ್ದಿಷ್ಟವಾಗಿ ಓನ್ಲಿ ಹಿಸ್ಟ್ರೀಸ್ ರಿಲೇಟೆಡ್ ಕ್ವಶನ್ಸ್ಗಳು ಬರ್ತಾವೆ. ಓಕೆ, ಸೊ ಇವು ಮುಂಬರುವ ಎಲ್ಲ ಎಕ್ಸಾಮ್ ಅಂದರೆ ಲ್ಯಾಂಡ್ ಸರ್ವೇರು, PDO, ವಿಲೇಜ್ ಅಕೌಂಟೆಂಟು, KAS ಮುಂತಾದ ಒಂದು ಎಕ್ಸಾಮ್ಗಳಿಗಾಗಿಯೂ ಉಪಯುಕ್ತ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಬೌದ್ಧ ಧರ್ಮವು ಹೀನಯಾನ ಮತ್ತು ಮಹಾಯಾನ ಎಂಬ ಎರಡು ಪಂಥಗಳಾದದ್ದು ಡ್ಯಾಶ್ನ ಆಳ್ವಿಕೆಯಲ್ಲಿ. ಈ ಬುದ್ಧಿಸಮಲ್ಲಿ ಹೀನಯಾನ ಮತ್ತು ಮಹಾಯಾನ ಅಂತ ಎರಡು ಈ ಪಂಥಗಳಾಗ್ತವೆ. ಇವು ಕನಿಷ್ಕನ ಆಳ್ವಿಕೆಯ ಟೈಮಲ್ಲಿ ಆಗ್ತವೆ. ಓಕೆನಾ, ನೆಕ್ಸ್ಟ್ ಗುಪ್ತರ ಕಾಲದಲ್ಲಿದ್ದ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತಶಾಸ್ತ್ರಜ್ಞ ಯಾರು? ಗುಪ್ತ ಡೈನೆಸ್ಟಿಯಲ್ಲಿ ಇದ್ದ ಒಬ್ಬ ಗ್ರೇಟ್ ಮ್ಯಾಥಮೆಟಿಷಿಯನ್ ಆ್ಯಂಡ್ ಆಸ್ಟ್ರೋನಮರ್ ವಾಸ್ ಆರ್ಯಭಟ್ಟ. ಓಕೆ, ಸೊ ಈ ಆರ್ಯಭಟ್ಟನು ಗುಪ್ತರ ರಾಜನಾದ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ, ಓಕೆ ನೆನಪಿರಲಿ, ಸೆಕೆಂಡ್ ಚಂದ್ರಗುಪ್ತ, ಡ್ಯೂರಿಂಗ್ ದ ಪೀರಿಯಡ್ ಆಫ್ 375 to 415, ಎರಡನೇ ಚಂದ್ರಗುಪ್ತನ ಒಂದು ವೇಳೆಯಲ್ಲಿ ಈ ಆರ್ಯಭಟ್ಟ ಅನ್ನುವ ಒಬ್ಬ ಮಹಾನ್ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳಶಾಸ್ತ್ರಜ್ಞ ಇದ್ದ. ಓಕೆ, ಇವನ ಕೆಲಸ ಏನೇನು ಮಾಡಿದ್ದಾನೆ ಅಂದರೆ ಆರ್ಯಭಟೀಯ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾನೆ ಮತ್ತು ಆರ್ಯ ಸಿದ್ಧಾಂತ. ಓಕೆ, ಎಲ್ಲೋರಾದ ಗುಹಾಂತರ ದೇವಾಲಯಗಳು ಇದಕ್ಕೆ ಸಂಬಂಧಿಸಿವೆ. ಮಹಾರಾಷ್ಟ್ರದಲ್ಲಿರುವ ಈ ಔರಂಗಾಬಾದ್ ಜಿಲ್ಲೆಯಲ್ಲಿ ಕಂಡುಬರುವ ಈ ಎಲ್ಲೋರ ಗುಹೆಗಳು ನಿಮಗೆ ಗೊತ್ತಿರಬಹುದು. ಈ ಎಲ್ಲೋರ ಗುಹೆಗಳು ಜೈನ, ಹಿಂದೂ, ಬೌದ್ಧ ಈ ಒಂದು ಎಲ್ಲ ಧರ್ಮಗಳಿಗೆ ಸಂಬಂಧಪಟ್ಟಂಥ ಇವು ದೇವಾಲಯಗಳು. ಸೊ ಇಲ್ಲಿ ಮೇಲಿನ ಎಲ್ಲವೂ ಆಗ್ತವೆ. ಸೊ ಈ ಒಂದು ಗುಹೆಗಳು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಈ ಒಂದು ಲಿಸ್ಟ್ನಲ್ಲಿ ಕುಳಿತಿದ್ದಾವೆ. ಓಕೆ, ಅಜಂತ ಎಲ್ಲೋರ ನೆನಪಿರಲಿ. ಈ ಎಲ್ಲೋರ ಕೇವಲಗಳು ಬರೋದು ಔರಂಗಾಬಾದ್ ಜಿಲ್ಲೆಯ ಮಹಾರಾಷ್ಟ್ರದಲ್ಲಿ. ಓಕೆ, ನೆಕ್ಸ್ಟ್ ಮೃಚ್ಛಕಟಿಕ ಗ್ರಂಥವನ್ನು ಬರೆದವರು ಯಾರು? ಮೃಚ್ಛಕಟಿಕ ಈ ಒಂದು ಗ್ರಂಥವನ್ನು ಬರೆದದ್ದು ಶೂದ್ರಕ. ಆಪ್ಷನ್ 3 ಇಸ್ ಕರೆಕ್ಟ್. ಓಕೆ, ಇದೊಂದು ಸಂಸ್ಕೃತ ನಾಟಕವಾಗಿದ್ದು ಇದನ್ನು ಈ ಶೂದ್ರಕನು ಬರೆದಿದ್ದಾನೆ. ಓಕೆ, ನೆಕ್ಸ್ಟ್ ಮೌರ್ಯರ ಕೊನೆಯ ಅರಸ. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಚಂದ್ರಗುಪ್ತ ಮೌರ್ಯ. ಇಲ್ಲಿ ಮೌರ್ಯರ ಕೊನೆಯ ಅರಸ ಅಂತ ಬೃಹದ್ರಥ ಅಂತ ಬರ್ತಾನೆ. ಇವನು 9ನೇ ಮತ್ತು ಕೊನೆಯ ರಾಜನಾಗ್ತಾನೆ. ಇವನ ಒಂದು ಅವಧಿ 187 to 185 BCE, ಬಿಫೋರ್ ಕ್ರಿಸ್ತ್ ಇರಾ. ಓಕೆ, ಆಮೇಲೆ ಈ ಬೃಹದ್ರಥನನ್ನ ಈ ಪುಷ್ಯಮಿತ್ರ ಶೃಂಗ ಅವನನ್ನು ಕೊಲೆ ಮಾಡಿ ಶುಂಗ ಡೈನೆಸ್ಟಿ ಅಂತ ಸ್ಥಾಪನೆ ಮಾಡ್ತಾನೆ. ಶುಂಗ. ಓಕೆ, ನೆಕ್ಸ್ಟ್ ಗಾಂಧಾರ್ ಕಲಾ ಶಾಲೆಯು ಇದರ ಆಳವಾದ ಪ್ರಭಾವಕ್ಕೆ ಒಳಗಾಯಿತು. ಗಾಂಧಾರ್ ಈ ಕಲಾಶಾಲೆಯು ಹೆಲೆನಿಕ್ ಕಲೆ ಅಥವಾ ಹೆಲೆನಿಸ್ಟಿಕ್ ಆರ್ಟ್. ಆ್ಯಕ್ಚುಲಿ ಈ ಗಾಂಧಾರ್ ಕಲೆ ಅನ್ನೋದು ಬುದ್ಧಿಸ್ಟ್. ಓಕೆ, ಈ ಬುದ್ಧಿಸಮ್ಗೆ ತುಂಬ ಸಂಬಂಧಪಟ್ಟಂಥ ಇದು ಕಲಾಶಾಲೆ ಆಗಿತ್ತು. ಓಕೆ, ಸೊ ಇದು ಆ್ಯಕ್ಚುಲಿ ಇದರ ಒಂದು ಹೆಲೆನಿಕ್ ಕಲೆಗೆ ಇದರ ಒಂದು ಪ್ರಭಾವಕ್ಕೆ ಒಳಪಟ್ಟಿತ್ತು. ನೆಕ್ಸ್ಟ್ ಇತಿಹಾಸವು ಒಂದು ವಿಜ್ಞಾನ, ಅದು ಕಡಿಮೆಯೂ ಅಲ್ಲ
ಹೆಚ್ಚು ಅಲ್ಲ ಎಂದು ಉಲ್ಲೇಖಿಸಿದವರು. ಇದನ್ನು ಉಲ್ಲೇಖಿಸಿದವರು ಜೆ.ಬಿ. ಬ್ಯೂರಿ. ಇವರೊಬ್ಬರು ಹಿಸ್ಟೋರಿಯನ್ ಆಗಿದ್ದರು. ಅವ್ರೇನು ಹೇಳ್ತಾರೆ, ಹಿಸ್ಟ್ರಿ ಈಸ್ ಅ ಸೈನ್ಸ್, ನೋ ಲೆಸ್ ಆರ್ ನೋ ಮೋರ್. ಓಕೆ, ನೆಕ್ಸ್ಟ್, ಋಗ್ವೇದದ ಕಾಲದಲ್ಲಿ ಯಾವ ಪದ್ಧತಿಗಳು ಅಸ್ತಿತ್ವದಲ್ಲಿರಲಿಲ್ಲ. ನಮ್ಮಲ್ಲಿ ವೇದಗಳು ಋಗ್ವೇದ, ಸಾಮವೇದ ಮತ್ತು ಯಜುರ್ವೇದ, ಹೀಗೆ ಒಟ್ಟು 4 ವೇದಗಳು ಬರ್ತವೆ. ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವಣ ವೇದ, ಹೀಗೆ 4 ವೇದಗಳು ಬರ್ತವೆ. ಈ ಋಗ್ವೇದ ಇದು ಮೊದಲ ಒಂದು ಫಸ್ಟ್ ಋಗ್ವೇದಿಕ್ ಪೀರಿಯಡು. ಇದರಲ್ಲಿ ವರದಕ್ಷಿಣೆ ಮತ್ತು ವಧು ಮೌಲ್ಯ ಕೊಡುವ ಒಂದು ಆಚರಣೆ ಇರಲಿಲ್ಲ. ಓಕೆ, ಸೊ ಇಲ್ಲಿ ಎ ಬಿ ಮಾತ್ರ ಕರೆಕ್ಟು. ಬಾಲ್ಯ ವಿವಾಹ ಇತ್ತು, ವಿಧವಾ ವಿವಾಹ ಇತ್ತು, ವಿಚ್ಛೇದನ ಇತ್ತು. ಓಕೆ, ಬಟ್ ಇವೆರಡೂ ಇದ್ದಿದ್ದಿಲ್ಲ. ನೆಕ್ಸ್ಟ್ ನೋಡಿ, ಗೋತ್ರ ಎಂಬ ಸಂಸ್ಥೆಯು ಇಲ್ಲಿ ಕಂಡು ಬಂದಿತು. ಗೋತ್ರ, ಇಲ್ಲಿ ಗೋತ್ರ ಅನ್ನೋದು ಮೇನ್ಲಿ ಕಂಡು ಬಂದದ್ದು ಉತ್ತರ ವೇದದ ಅಥವಾ ಉತ್ತರ ವೇದಗಳ ಕಾಲದಲ್ಲಿ, ಲೇಟರ್ ವೇದಿಕ್ ಏಜ್. ಓಕೆ, ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಋಗ್ವೇದ ಕಾಲದಲ್ಲಿ ಪರಿಚಿತವಾಗಿತ್ತು? ಋಗ್ವೇದ ಕಾಲದಲ್ಲಿ ಪರಿಚಿತವಾದಂಥ ಒಂದು ಫೇಮಸ್ ಇದು ನಿಷ್ಕ ಅಂತ ಅಂತೀವಿ ನಾವು. ನಿಷ್ಕ, ಈ ನಿಷ್ಕ ಅನ್ನೋದು ಕೊರಳಲ್ಲಿ ಹಾಕುವ ಒಂದು ಆಭರಣ ಆಗಿತ್ತು, ಆರ್ನಾಮೆಂಟ್. ಓಕೆ, ಸೊ ಆ್ಯಕ್ಚುಲಿ ಈ ಒಂದು ನಿಷ್ಕ ಇದು ಆ್ಯಕ್ಚುಲಿ ಈ ವೇದಿಕ್ ಪೀರಿಯಡ್ ಅಂದರೆ ಯಾವುದು 1500 to 500 BC ಬರುತ್ತೆ. ಓಕೆ, ಈ ಒಂದು ಕಾಲದಲ್ಲಿ ಈ ನಿಷ್ಕ ಅನ್ನೋದು ಈ ಕೊರಳಿಗೆ ಹಾಕುವ ಇದು ಏನಪ್ಪ, ಇಟ್ಸ್ ಲೈಕ್ ಮೊದಲು ಕೊರಳಿಗೆ ಹಾಕುವ ಒಂದು ಆರ್ನಾಮೆಂಟ್ ಇತ್ತು. ನೆಕ್ಸ್ಟ್ ಅದನ್ನು ನಿಷ್ಕ ಅನ್ನೋದನ್ನು ಗೋಲ್ಡ್ ಕಾಯಿನಾಗಿ ಮಾರ್ಪಡಿಸ್ತಾರೆ. ಗೋಲ್ಡ್ ಕಾಯಿನ್. ಮಿಲಿಂದ್ ಪನ್ನ ಅಥವಾ ಮಿಲಿಂದ್ ಪನ್ನು ಎಂಬುದು ಒಂದು ಏನು? ಇದು ನಾಟಕನ ಅಥವಾ ರಾಜಕೀಯ ಒಪ್ಪಂದನ ಅಥವಾ ಧಾರ್ಮಿಕ ಸಂಭಾಷಣೆ? ಓಕೆ, ಸೊ ಆ್ಯಕ್ಚುಲಿ ಇದೊಂದು ಬುದ್ಧಿಸ್ಟ್ ಟೆಕ್ಸ್ಟ್. ಬುದ್ಧಿಸ್ಟ್ ಅಂದರೆ ಏನು ಬರುತ್ತೆ? ಧಾರ್ಮಿಕ ಸಂಭಾಷಣೆ. ಓಕೆ, ಸೊ ಈ ಮಿಲಿಂದ್ ಪನ್ನು ಅನ್ನೋದು ಆ್ಯಕ್ಚುಲಿ ಸಮ್ಟೈಮ್ ಬಿಟ್ವೀನ್ ದ 100 BC to 200 AD ಈ ಒಂದು ಕಾಲದಲ್ಲಿ ಒಂದು ಸಂಭಾಷಣೆಯನ್ನು ತೋರಿಸ್ತದೆ. ಸೊ ಆ್ಯಕ್ಚುಲಿ ಇದು ಆಗಿರೋದು ಇದು ಈ ಬುದ್ಧಿಸ್ಟ್ ಒಬ್ಬ ಏನಪ್ಪ ಸೇಜ್ ಅಂತ ಅಂತೀವಿ ನಾವು, ಅಥವಾ ಒಬ್ಬ ಬುದ್ಧಿಸ್ಟ್ ಸನ್ಯಾಸಿ ನಾಗಸೇನ ಮತ್ತು ಇಂಡೋ ಗ್ರೀಕ್ ರಾಜ ಮಿನಾಂಡರ್ ಫಸ್ಟ್ ಇವರ ಇಬ್ಬರನ್ನ ನಡುವಿನ ಒಂದು ಸಂಭಾಷಣೆಯೇ ಈ ಮಿಲಿಂದ್ ಪನ್ನು. ಓಕೆ, ನೆಕ್ಸ್ಟ್, ಜೈನ ಕಲ್ಪ ಸೂತ್ರವನ್ನು ಬರೆದವರು ಯಾರು? ಈ ಜೈನ ಕಲ್ಪ ಸೂತ್ರವನ್ನು ಬರೆದವರು ಭದ್ರಬಾಹು. ಮೂರನೆಯ ಬೌದ್ಧ ಸಮ್ಮೇಳನವು ಪಾಟಲಿಪುತ್ರದಲ್ಲಿ ನಡೆದದ್ದು ಸರಿಸುಮಾರು ಯಾವ ಇಸ್ವಿಯಲ್ಲಿ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಇದು ನಡೆದಿದ್ದು ಕ್ರಿಸ್ತಪೂರ್ವ 250. ಇದು ಆ ಟೈಮಲ್ಲಿ ಅಶೋಕ, ದ ಗ್ರೇಟ್ ಅಶೋಕ, ಸಾಮ್ರಾಟ್ ಅಶೋಕ ಏನಪ್ಪ ಈ ಒಂದು ಆಳ್ವಿಕೆಯ ಟೈಮಲ್ಲಿ
ಈ ಒಂದು ಮೂರನೇ ಈ ಸಮ್ಮೇಳನ ನಡೀತದೆ. ಓಕೆ, ಸೊ ಈ ಒಂದು ಅಧಿವೇಶನದ ಒಂದು ನೇತೃತ್ವ ಮೊಘಲಿ ಪುತ್ರ ತಿಸ್ಸಾ ಅಂತ ಅವರು ವಹಿಸ್ಕೊಳ್ತಾರೆ. ಓಕೆ, ನೆಕ್ಸ್ಟ್ ಇದರ ಮೇನ್ ಉದ್ದೇಶ ಏನಿತ್ತು? ಟು ಪ್ಯೂರಿಫೈ ದ ಬುದ್ಧಿಸಮ್. ಈ ಬುದ್ಧಿಸಮ್ದು ಅದನ್ನು ಒಂದು ಪ್ಯೂರಿಟಿಯಾಗಿ ತರೋದು, ಮತ್ತು ಈ ಒಂದು ಸಂಘಗಳಲ್ಲಿ ಭ್ರಷ್ಟಾಚಾರ ನಡೀತಿತ್ತು. ಓಕೆ, ಅದನ್ನು ತಡೀಲಿಕ್ಕೆ ಈ ಒಂದು ಮೂರನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸ್ತದೆ. ಮೌರ್ಯರ ಕಾಲದಲ್ಲಿನ ಆಡಳಿತ ಭಾಷೆ ಯಾವುದಾಗಿತ್ತು? ಇಲ್ಲಿ ಮೌರ್ಯರ ಕಾಲದಲ್ಲಿ ತುಂಬ ಭಾಷೆಗಳು ಆಗಿ ಹೋಗಿವೆ. ಬ್ರಾಹ್ಮಿ ಆಗಿದೆ, ಪ್ರಾಕೃತ, ಮಾಗಧಿ, ಸಂಸ್ಕೃತ, ಅರ್ಧ ಮಾಗಧಿ, ಪಾಲಿ. ಆ್ಯಕ್ಚುಲಿ ಪಾಲಿ ಅನ್ನೋದು ಇದು ಜನರ ಒಂದು ಆಡು ಭಾಷೆಯಾಗಿತ್ತು. ಆ್ಯಕ್ಚುಲಿ ಗೌತಮ್ ಬುದ್ಧ ಆ ಒಂದು ಪಾಲಿ ಭಾಷೆಯಲ್ಲೇ ಉಪದೇಶವನ್ನು ಮಾಡಿದ್ದ. ಆದರೆ ಈ ಮೌರ್ಯನ್ ಕೋರ್ಟ್ ಅಥವಾ ಮೌರ್ಯನ್ ಈ ಒಂದು ಅಡ್ಮಿನಿಸ್ಟ್ರೇಷನ್ನಲ್ಲಿ ಹೆಚ್ಚಾಗಿ ಮಾಗಧಿ, ಆ್ಯಕ್ಚುಲಿ ಇದು ಅರ್ಧ ಮಾಗಧಿ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಮಾಗಧಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಮಾಗಧಿ ಅನ್ನೋದು ಇಲ್ಲಿ ಕರೆಕ್ಟ್. ಆ್ಯಕ್ಚುಲಿ ಇದು ಮಾಗಧಿ ಅನ್ನುವ ಹೆಸರು ಪ್ರಾಕೃತ, ಮಾಗಧಿ ಪ್ರಾಕೃತ ಅನ್ನುವ ಒಂದು ಈ ಭಾಷೆಯಿಂದ ಇದನ್ನು ಬಾರೋ ಮಾಡ್ಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ಅಶೋಕನ ಆಳ್ವಿಕೆ ಕಾಲದಲ್ಲಿ ದಕ್ಷಿಣ ಭಾರತಕ್ಕೆ ಪರಿಚಯಿಸಲ್ಪಟ್ಟ ಬರವಣಿಗೆ ಯಾವುದು? ಇಲ್ಲಿ ಕರೆಕ್ಟ್ ಆನ್ಸರು ಬ್ರಾಹ್ಮಿ ಸ್ಕ್ರಿಪ್ಟ್ ಅಥವಾ ಈ ಬ್ರಾಹ್ಮಿ ಬರವಣಿಗೆ ಕರೆಕ್ಟ್. ಸಿಂಹ ಮಾದರಿಯ ನಾಣ್ಯಗಳನ್ನು ಚಲಾವಣೆಗೆ ತಂದವರು ಯಾರು? ಆರ್ ಲಾಯನ್ ಟೈಪ್ ಆಫ್ ಕಾಯಿನ್ಸ್. ಈ ಒಂದು ಅಂದರೆ ಸಿಂಹದ ಇದು ಕಾಯಿನ್ಗಳ ಮೇಲೆ ಈ ಸಿಂಹದ ಒಂದು ಏನಪ್ಪ ಈ ಮುದ್ರೆ ಅದನ್ನು ಹಚ್ಚಿ ಹಾಕಿದವ್ರು ಯಾರಪ್ಪ ಅಂದರೆ ಚಂದ್ರಗುಪ್ತ ಸೆಕೆಂಡ್ ಅಥವಾ ಎರಡನೇ ಚಂದ್ರಗುಪ್ತ. ಓಕೆ, ಈ ಕೆಳಗಿನ ಕೃತಿಗಳಲ್ಲಿ ಒಂದನೇ ಚಂದ್ರಗುಪ್ತನ ಸಿಂಹಾಸನದ ಉತ್ತರಾಧಿಕಾರತ್ವದ ಬಗ್ಗೆ ಯಾವುದು ತಿಳಿಸುತ್ತದೆ? ಇಲ್ಲಿ ಕೌಮುದಿ ಮಹೋತ್ಸವ ಅನ್ನೋದು ಈ ಒಂದನೇ ಚಂದ್ರಗುಪ್ತನ ಅವನ ಆಡಳಿತ, ಅವನ ಒಂದು ಅಧಿಕಾರ ಏನಿತ್ತಲ್ಲ, ಅವನ ಉತ್ತರಾಧಿಕಾರತ್ವದ ಅಂದರೆ ಮಿನಿಮಮ್ ಅಂದರೆ ಒಂದು 4th to 6th ಸೆಂಚುರಿಯಲ್ಲಿ ಈ ಒಂದು ಗುಪ್ತ ಪೀರಿಯಡ್ ಆಳ್ವಿಕೆ ಮಾಡ್ತದೆ. ಓಕೆ, ಸೊ ಈ ಕೌಮುದಿ ಮಹೋತ್ಸವದಲ್ಲಿ ಈ ಒಂದನೇ ಚಂದ್ರಗುಪ್ತನ ಸಿಂಹಾಸನದ ಬಗ್ಗೆ ತಿಳಿಸ್ಕೊಡ್ತದೆ. ಓಕೆನಾ, ನೆಕ್ಸ್ಟ್ ಹೂಣರು ಮಧ್ಯ ಭಾರತದ ಬಹುಭಾಗವನ್ನು ಆಕ್ರಮಿಸಿದ್ದರು ಮತ್ತು ಹೂಣರ ಪ್ರಥಮ ದೊರೆ ಯಾರಪ್ಪ ಅಂದ್ರೆ ಕಿಂಗ್ ತೋರಾಮನ್ ಅಥವಾ ರಾಜ ತೋರ್ಮಾನ್ ಅಂತ ಬರ್ತಾನೆ. ಓಕೆ, ನಮ್ಮಲ್ಲಿ ಮೊಟ್ಟ ಮೊದಲು ಈ ಹೂಣರ ಒಂದು ದಾಳಿ ಆಗಿದ್ದು 496 to 515. ಓಕೆ, ಸೊ ಆ್ಯಕ್ಚುಲಿ ಇದು ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ಅಂದರೆ ಸೆಂಟ್ರಲ್ ಪಾರ್ಟ್ ಆಫ್ ದಿ ಇಂಡಿಯಾ ಅದು ಒಂದು ದಾಳಿ ಆಗ್ತದೆ. ಇದರಿಂದ ಏನಾಗ್ತದೆ? ಡೌನ್ಫಾಲ್ ಆಫ್ ಗುಪ್ತಾ ಡೈನೆಸ್ಟಿ. ಓಕೆ, ನೆಕ್ಸ್ಟ್ ಕಂಚಿಪುರಂನಲ್ಲಿನ ಪ್ರಸಿದ್ಧ ವೈಕುಂಠ ಪೇರುಮಾಳ ದೇವಾಲಯವನ್ನು ಯಾರು ನಿರ್ಮಿಸಿದರು? ಆ್ಯಕ್ಚುಲಿ ಪಲ್ಲವ ದೊರೆ ಎರಡನೇ ನಂದಿವರ್ಮನ. ಈ ಕಂಚಿಪುರಂನಲ್ಲಿ ಕಂಡುಬರುವ ಈ ಒಂದು ವೈಕುಂಠ ದೇವಾಲಯವನ್ನು ಎರಡನೇ ನಂದಿವರ್ಮನ್ ಇವರು ನಿರ್ಮಿಸ್ತಾರೆ. ಆ್ಯಕ್ಚುಲಿ ಈ ಒಂದು ದೇವಾಲಯ ಗಾಡ್ ವಿಷ್ಣುಗೆ ಸಂಬಂಧಿಸಿದ್ದು. ವಿಷ್ಣು, ವೈಕುಂಠ ಅಂದರೆ ವಿಷ್ಣುವೇ ಬರುತ್ತೆ. ಓಕೆ,
ನೆಕ್ಸ್ಟ್, ಇವರ ಆಳ್ವಿಕೆಯ ಅವಧಿಯಲ್ಲಿ ಇಟಲಿಯ ಪ್ರವಾಸಿ ನಿಕೋಲೋ ಡಿ ಕೌಂಟಿಯು ವಿಜಯನಗರಕ್ಕೆ ಭೇಟಿ ನೀಡಿದ್ದು. ನಿಕೋಲೋ ಡಿ ಕೌಂಟಿ ಒಂದನೇ ದೇವರಾಯನ ಕಾಲದಲ್ಲಿ ಏನಪ್ಪ ವಿಸಿಟ್ ಮಾಡ್ತಾನೆ. ಆ್ಯಕ್ಚುಲಿ ಕರೆಕ್ಟಾಗಿ ಹೇಳಬೇಕಂದ್ರೆ 1420 ನಿಕೋಲೋ ಡಿ ಕೌಂಟಿ ಈ ಒಂದನೇ ದೇವರಾಯನ ಏನಪ್ಪ ಈ ಅವನ ಒಂದು ಆಸ್ಥಾನಕ್ಕೆ ಅಥವಾ ಅವನ ಒಂದು ಪೀರಿಯಡಲ್ಲಿ ಬರ್ತಾನೆ. ಇವನು ಇಟಲಿಯನವನಾಗಿದ್ದು. ಓಕೆ, ಶಹಾಜಾನನ ಹಿರಿಯ ಪುತ್ರ ದಾರಾಷುಕೋನು ಸೂಫಿಗಳ ಡ್ಯಾಶ್ ಪಂಥದ ಅನುಯಾಯಿಯಾಗಿದ್ದನು. ಶಹಾಜಾನ ಮಕ್ಕಳು ತುಂಬ ಇದ್ದರು. ಅದರಲ್ಲಿ ನಮ್ಮ ಹಿಸ್ಟ್ರಿಗೆ ಬರೋದಪ್ಪ ಅಂದ್ರೆ ದಾರಾಷುಕೋ, ಎರಡನೇದು ಯಾರಪ್ಪ ಔರಂಗಜೇಬ್. ಓಕೆ, ಈ ದಾರಾಷುಕೋನವ ಹಿರಿಯ ಮಗ ಆಗಿದ್ದ. ಓಕೆ, ಸೊ ಇವನು ಈ ಅರ್ಮೇನಿಯನ ಸೂಫಿ ಒಂದು ಸರ್ಮಾದ್ ಖಶಾನಿ ಮತ್ತು ಲಾಹೋರ್ನ ಫೇಮಸ್ ಖಾದ್ರಿ ಸೂಫಿ, ಖಾದ್ರಿ ಅಥವಾ ಖಾದಿರಿಯಾ, ಆ್ಯಕ್ಚುಲಿ ಅದು ಖಾದ್ರಿ ಅಂತ ಬರುತ್ತೆ. ಈ ಖಾದ್ರಿ ಸೂಫಿಯ ಒಂದು ಸಂತ ಆಗಿದ್ದ, ಅವರ ಒಂದು ಅನುಯಾಯಿಯಾಗಿದ್ದ. ಖಾದ್ರಿ ಮತ್ತು ಯಾರು ಇವರು ಲಾಹೋರದ ಖಾದ್ರಿ, ಅರ್ಮೇನಿಯಾದ ಸರ್ಮಾದ್ ಖಶಾನಿ ಅಂತ ಇದ್ದರು, ಅವರ ಒಂದು ಅನುಯಾಯಿ ಕೂಡ ಇದ್ದ. ಭೂ ಕಂದಾಯವನ್ನು ನಿರ್ಧರಿಸಲು ವ್ಯವಸಾಯ ಯೋಗ್ಯ ಭೂಮಿಯನ್ನು ಅಳತೆ ಮಾಡುವ ತತ್ವವನ್ನು ಅಳವಡಿಸಿಕೊಂಡ ಮೊದಲನೆಯ ಸುಲ್ತಾನ ಯಾರು? ಇಲ್ಲಿ ದೆಹಲಿ ಸುಲ್ತಾನರಲ್ಲಿ ಒಬ್ಬ ರಾಜ ಬರ್ತಾನೆ. ಅದು ಯಾರು? ಖಿಲ್ಜಿ ಸಂತತಿಯ ರಾಜ ಅಲ್ಲಾವುದ್ದೀನ್ ಖಿಲ್ಜಿ. ಈ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಈ ಒಂದು ವ್ಯವಸಾಯಕ್ಕೆ ಭೂಮಿಯನ್ನು ಕೊಟ್ಟಿರ್ತಾರೆ. ಸೊ ಭೂ ಕಂದಾಯ ಹೇಗೆ ಒಂದು ಡಿವೈಡ್ ಆಗಬೇಕಪ್ಪ ಅಂದರೆ, ಒಂದು ಚೆನ್ನಾಗಿರೋ ಫಲವತ್ತತೆಯ ಭೂಮಿ ಬೇರೆ, ಮೀಡಿಯಮ್ ಆಗಿರೋದು ಭೂಮಿ ಬೇರೆ, ಮತ್ತು ಕೆಲವೊಂದು ಬಂಜರು ಭೂಮಿ ಇರ್ತವೆ. ಸೊ ಹೀಗೆ ಜನರಿಗೆ ಅನ್ಯಾಯವಾಗಬಾರ್ದೆಂದು ಈ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಈ ಒಂದು ತತ್ವವನ್ನು ಅಳವಡಿಸಿಕೊಳ್ತಾನೆ. ನೆಕ್ಸ್ಟ್, ವಿಜಯನಗರದ ಅರಸರು ಕಂದಾಚಾರ ಎಂಬ ಮಿಲಿಟರಿ ಇಲಾಖೆಯನ್ನು ಇವರ ನಿಯಂತ್ರಣದಲ್ಲಿ ಸಂಘಟಿಸಿದರು. ಇವರು ದಂಡನಾಯಕ ಅಥವಾ ದಂಡನಾಯಕ ಅಂದರೆ ಕಮಾಂಡರ್ ಆಗಿರ್ತಾನೆ ಇವರು. ಓಕೆ, ದಂಡನಾಯಕ ಅಂದ್ರೇನು? ಕಮಾಂಡರ್ ಅಂದರೆ ಇಡೀ ಒಂದು ಸೇನೆಯ ಒಬ್ಬ ಸೇನಾಪತಿ ಅಥವಾ ಕಮಾಂಡರ್. ಓಕೆ, ಸೊ ಇಲ್ಲಿ ದಂಡನಾಯಕ ಅಂತ ನಾವು ಹೇಳ್ಬೋದು. ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಪರಿಚಯಿಸಲ್ಪಟ್ಟ ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆಯನ್ನು ನಿಯಂತ್ರಿಸಲು ಇವರ ವ್ಯಾಪ್ತಿಯಡಿ ಆಡಳಿತ ವ್ಯವಸ್ಥೆಯೊಂದನ್ನು ನೇಮಿಸಲಾಯಿತು. ಸೊ ಇಲ್ಲಿ ದಿವಾನ್ ಇ ರಿಯಾಸತ್ ಅಂತ ಬರುತ್ತೆ. ದಿವಾನ್ ಇ ರಿಯಾಸತ್ ಈ ದಿವಾನಿ ರಿಯಾಸತ್ ಏನಪ್ಪ, ಮಾರುಕಟ್ಟೆ ನಿಯಂತ್ರಣ ಅಥವಾ ಒಬ್ಬ ಮಿನಿಸ್ಟ್ರಾಗಿ ಒಬ್ಬ ಅಧಿಕಾರಿಯಲ್ಲಿ ನೇಮಿಸ್ತಾನೆ. ಆ ಒಂದು ಅಧಿಕಾರಿಯಿಂದ ಏನಾಗ್ತದ, ಈ ಮಾರುಕಟ್ಟೆ ನಿಯಂತ್ರಣ ಏನಪ್ಪ ಇದು ಆಗ್ತದೆ. ಏನಪ್ಪ ಅಂದರೆ ಮೇನ್ ಇಂಟೆನ್ಷನ್ ಏನಿತ್ತು ಅಂದರೆ ಮಾರುಕಟ್ಟೆಯಲ್ಲಿ ಕರೆಕ್ಟಾಗಿ ಸರಕು ಸಾಗಾಣಿಕೆ ಆಗಬೇಕು, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗಬಾರ್ದು. ಓಕೆ, ಕೆಲವೊಂದು ವಸ್ತುಗಳಿಗೆ ಫಿಕ್ಸ್ ಅಂತ ಒಂದು ಬೆಲೆ ಇಟ್ಟಿದ್ದ. ಓಕೆ, ಹೀಗೆ ತುಂಬ ಒಂದು ಕೆಲಸಗಳನ್ನು ಮಾಡ್ತಾನೆ ಅವನು. ಮತ್ತು ಈ ಸೈನ್ಯದ ಸಿಸ್ಟಮಲ್ಲಿ ಧಾಗ್ ಮತ್ತು ಚೇರಾ ಅಂದರೆ ಹೀ ಈಸ್ ಎ ಫಸ್ಟ್ ಸುಲ್ತಾನ್ ಟು ಹ್ಯಾವ್ ಅ ಪರ್ಮನೆಂಟ್ ಆರ್ಮಿ. ಪರ್ಮನೆಂಟ್ ಆರ್ಮಿ ಹೊಂದಿದ ಮೊಟ್ಟ ಮೊದಲ ಸುಲ್ತಾನ್ ಯಾರಪ್ಪ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ. ಓಕೆ, ಮತ್ತು ಕಲ್ಟಿವೇಟೆಡ್ ಲ್ಯಾಂಡ್ ಈಗಾಗಲೇ ಹೇಳಿದಾಗೆ ಈ ಭೂ ಕಂದಾಯವನ್ನು ನೋಡಿ,
ಈ ಭೂ ಕಂದಾಯವನ್ನು ನಿರ್ಧರಿಸಲು ಒಂದು ಭೂಮಿಯನ್ನು ಅಳತೆ ಮಾಡುವ ಒಂದು ಸಾಧನವನ್ನು ಕಂಡುಹಿಡ್ತಾನೆ. ಅದರ ಹೆಸರು ಗಜ್ ಇ ಸಿಕಂದರಿ. ಗಜ್ ಇ ಸಿಕಂದರಿ ಅಥವಾ ಸಿಕಂದರಿ ಯಾರ್ಡ್ ಅಂತ ಕರೀತಾರೆ. ಓಕೆ, 32 ಡಿಜಿಟದು ಈ ಒಂದು ಸಾಧನ ಆಗಿರ್ತದೆ. ಓಕೆ, ನೆಕ್ಸ್ಟ್ ತಾಜ್ ಮಹಲ್ನ ವಾಸ್ತುಶಿಲ್ಪಿ ಯಾರು? ತಾಜ್ ಮಹಲ್ ಕಟ್ಟಿದವರು ಎಲ್ಲರಿಗೂ ಗೊತ್ತು. ತಾಜ್ ಮಹಲ್ ವಾಸ್ತುಶಿಲ್ಪಿ ಉಸ್ತಾದ್ ಅಹ್ಮದ್ ಲಾಹೋರಿ. ಓಕೆ, ಇಲ್ಲಿ ಉಸ್ತಾದ್ ಮನ್ಸೂರ್ ಇದೆ, ಉಸ್ತಾದ್ ಸನ್ನದ್ ಬೇಗ್ ಇದೆ, ಉಸ್ತಾದ್ ಇಸಾ ಇದೆ, ಮತ್ತು ಉಸ್ತಾದ್ ರಹೀಮ್. ಆ್ಯಕ್ಚುಲಿ ಅದು ಕರೆಕ್ಟ್ ಇರೋದು ಉಸ್ತಾದ್ ಅಹ್ಮದ್ ಲಾಹೋರಿ ಈಸ್ ಅ ಮೇನ್ ಆರ್ಕಿಟೆಕ್ಟ್ ಆಫ್ ತಾಜ್ ಮಹಲ್. ಓಕೆ, ನಾವು ನಾರ್ಮಲಾಗಿ ಉಸ್ತಾದ್ ಇಸಾ ಅಂತ ಕರಿತೀವಿ, ಬಟ್ ಇಲ್ಲಿ ಉಸ್ತಾದ್ ಅಹ್ಮದ್ ಲಾಹೋರಿ ಇದು ಕರೆಕ್ಟ್. ಓಕೆ, ನೆಕ್ಸ್ಟ್ ಇಲ್ಲಿ ಈ ಒಂದು ತಾಜ್ ಮಹಲ್ ಯಾವ ಒಂದು ಆರ್ಕಿಟೆಕ್ಟ್ ಅಥವಾ ಯಾವ ಒಂದು ಶೈಲಿಯಲ್ಲಿ ಕಟ್ಟಿದ್ದಾರೆ ಅಂದರೆ ಇಂಡೋ ಇಸ್ಲಾಮಿಕ್ ಶೈಲಿ. ಈ ಕೆಳಗಿನ ಆಂಗ್ಲರಲ್ಲಿ ಜಹಾಂಗೀರನು ಯಾರಿಗೆ ಇಂಗ್ಲಿಷ್ ಖಾನ್ ಅಂತ ಬಿರುದು ಕೊಟ್ಟನು? ಇಂಗ್ಲಿಷ್ ಖಾನ್ ಅಂತ ವಿಲಿಯಂ ಹಾಕಿನ್ಸ್ ಇವರಿಗೆ ಈ ಒಂದು ಬಿರುದನ್ನು ಕೊಡ್ತಾನೆ. ಓಕೆ, ಈ ವಿಲಿಯಂ ಹಾಕಿನ್ಸ್ ಅವನು ಒಬ್ಬ ಪೋರ್ಚುಗೀಸ್ ಏನಾಗಿರ್ತಾನಪ್ಪ, ಈ ಪೋರ್ಚುಗೀಸ್ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಓಕೆ, ಈ ವಿಲಿಯಂ ಹಾಕಿನ್ಸ್ ಏನಪ್ಪ, ಆ ಒಂದು ಸೂರತ್ನಲ್ಲಿ ಒಂದು ಫ್ಯಾಕ್ಟ್ರಿ ಸ್ಥಾಪನೆ ಮಾಡಲಿಕ್ಕೆ ಈ ಜಹಾಂಗೀರಿಂದ ಒಂದು ಪರ್ಮಿಷನನ್ನು ತಗೊಳ್ಳಿಕ್ಕೆ ಏನಪ್ಪ ಸಕ್ಸಸ್ ಆಗ್ತಾನೆ. ಓಕೆ, ಇವನಿಗಿಂತ ಮುಂಚೆ ಥಾಮಸ್ ರಾಯ್ ಅಂತ ಬಂದಿರ್ತಾನೆ, ಅವನಿಗೇನು ಕೆಲಸ ಸಿಗಲ್ಲ, ಅಂದ್ರೆ ಕೆಲಸ ಆಗಲ್ಲ ಅವನ ಕೈಲೇ. ಬಟ್ ಈ ವಿಲಿಯಂ ಹಾಕಿನ್ಸ್ ಏನಪ್ಪ 1515 ಟೈಮಲ್ಲಿ 1513 ಈ ಒಂದು ಟೈಮಲ್ಲಿ ಬಂದಿರ್ತಾನೆ. ಅವನ ಒಂದು ಅವಧಿ 1515 to 1613, ಸುಮಾರು ಒಂದು 7-8 ವರ್ಷ ಕಾಲ ಈ ಒಂದು ಇಂಡಿಯಾದಲ್ಲಿ ಇರ್ತಾನೆ ಅವನು. ಅಕ್ಬರನ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಈ ಕೆಳಗಿನ ಪ್ರವಾಸಿಗರಲ್ಲಿ ಯಾರು ಆಗ್ರಾ ಮತ್ತು ಫತೇಪುರ್ ಸಿಕ್ರಿಗಳು ಲಂಡನ್ಗಿಂತಲೂ ಶ್ರೇಷ್ಠವೆಂದು ಹೇಳಿದವರು? ನೋಡಿ, ಆ ಒಂದು ಟೈಮಲ್ಲೇ ಲಂಡನ್ಗಿಂತ ಈ ಆಗ್ರಾ ಮತ್ತು ಫತೇಪುರ್ ಸಿಕ್ರಿ ಅತಿ ಶ್ರೇಷ್ಠವಂತ ಹೇಳಿದವರು ಯಾರಪ್ಪ ಅಂದರೆ ರಾಲ್ಫ್ ಫಿಚ್. ಫ್ರೆಂಡ್ಸ್, ಇಲ್ಲಿ ನನಗೆ ತಿಳಿಸಿ, ಈ ವಿಲಿಯಂ ಹಾಕಿನ್ಸ್ ಈ ಜಹಾಂಗೀರನ ಆಸ್ಥಾನಕ್ಕೆ ಯಾವ ಒಂದು ಇಸ್ವಿಯಲ್ಲಿ ಬಂದಿದ್ದ ಅಥವಾ ವಿಸಿಟ್ ಕೊಟ್ಟಿದ್ದ? ಐ ಥಿಂಕ್ 1515 ಅಂತ ಅನಿಸುತ್ತೆ. ಓಕೆ, ಬಟ್ 1514 or 13 ಹೀಗಿದೆ. ಓಕೆ, ಪ್ಲೀಸ್ ಕನ್ಫರ್ಮ್ ಇಟ್. ಓಕೆ, ಜಹಾಂಗೀರನ ಆಸ್ಥಾನದಲ್ಲಿನ ವರ್ಣಕಾರರಲ್ಲಿ ಪ್ರಾಣಿಗಳು ಮತ್ತು ಮಾನವರ ಭಾವಚಿತ್ರಗಳನ್ನು ವರ್ಣಗೊಳಿಸುವಿಕೆಗೆ ಡ್ಯಾಶ್ ಇವನು ಪ್ರಖ್ಯಾತನಾಗಿದ್ದನು. ಉಸ್ತಾದ್ ಮನ್ಸೂರ್ ಕರೆಕ್ಟ್ ಆನ್ಸರ್. ವಿಶ್ವವಿಖ್ಯಾತ ಪಿಕಾಕ್ ಥ್ರೋನ್ ಅಥವಾ ನವಿಲು ಸಿಂಹಾಸನವನ್ನು ಮೊಘಲರ ಯಾವ ಕಟ್ಟಡದಲ್ಲಿ ಇಡಲಾಗಿತ್ತು? ಪಿಕಾಕ್ ಥ್ರೋನ್ ಅಥವಾ ನವಿಲು ಸಿಂಹಾಸನ ಇದನ್ನು ದೆಹಲಿಯ ಕೆಂಪು ಕೋಟೆಯ ದಿವಾನ್ ಇ ಆಮಲ್ಲಿ ಇಡಲಾಗಿತ್ತು. ಓಕೆ, ಆ್ಯಕ್ಚುಲಿ ಇದು 1635 ಅಂದರೆ ಇದನ್ನು ಶಹಜಹಾನ್ ಕಾಲದಿಂದ ಸ್ಟಾರ್ಟ್ ಆಗಿರ್ತದೆ. 1739ವರೆಗೆ ಈ ಒಂದು ಸಿಂಹಾಸನದ ಮೇಲೆ ಈ ಮೊಘಲ್ ರಾಜರು ಕೂತ್ಕೊಳ್ತಿದ್ರು.
ಓಕೆ, ಮೊಟ್ಟ ಮೊದಲನೇ ರಾಜ ಯಾರಪ್ಪ ಅಂದರೆ ಶಹಜಾನ್. ಓಕೆ, ಶಹಜಾನ್. ನೆಕ್ಸ್ಟ್ ಈ ಒಂದು ಸೆಷನ್ದು ಲಾಸ್ಟ್ ಕ್ವಶನ್ ನೋಡಿ. ಭೂಕಂದಾಯ ನಿಗದಿಪಡಿಸುವ 3 ವಿಧಾನಗಳಾದ ಬತಾಯಿ, ಖೇತ್ ಬತಾಯಿ, ಲಾಗ್ ಬತಾಯಿ ಇವುಗಳು ಡ್ಯಾಶ್ಗೆ ಸಂಬಂಧಪಟ್ಟಿವೆ. ಇವೆಲ್ಲ ಏನಪ್ಪ, ರೆವೆನ್ಯೂ, ಲ್ಯಾಂಡ್ ರೆವೆನ್ಯೂ ಅಸೆಸ್ಮೆಂಟ್ ಮಾಡಲಿಕ್ಕೆ ಇವು 3 ಮೆಥಡ್ ಆಗಿದ್ದು. ಏನಪ್ಪ, ಬತಾಯಿ, ಖೇತ್ ಬತಾಯಿ, ಲಾಂಗ್ ಬತಾಯಿ. ಗಲ್ಲಭಕ್ಷಿ ಅಥವಾ ಗಲ್ಲಾಭಕ್ಷಿ ಇವರಿಗೆ ಸಂಬಂಧಪಟ್ಟಿದ್ದು. ಸೊ ಫ್ರೆಂಡ್ಸ್, ಮತ್ತೆ ಮುಂದಿನ ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ 30 ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ವಿ. ಆದರೆ ಆಲ್ಮೋಸ್ಟ್ ಆಲ್ ನಮಗೆ ಒಂದು ಅಟ್ಲೀಸ್ಟ್ ಒಂದು 100 ಕ್ವಶನ್ ಒಂದು ರಿವೈಸ್ ಮಾಡ್ದಂಗೆ ಆಯಿತು. ಓಕೆ, ಸೊ ಈ ಥರ ಒಂದು ರಿವೈಸ್ ಮಾಡೋಣ. ನಿಮಗೆ ಮುಂಬರುವ ಎಲ್ಲ ಎಕ್ಸಾಮ್ಗಳಿಗೆ ಇದು ಉಪಯುಕ್ತ ಆಗ್ತವೆ. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.